26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಬರದ ಛಾಯೆ ಆವರಿಸಿರುವಂಥದ್ದು. ಮಳೆಗಾಲ ಆರಂಭ ಆದರೂ ಕೂಡ ಸೂಕ್ತವಾದಂಥ ಮಳೆ ಬೀದರ್ ಜಿಲ್ಲೆಯಲ್ಲಿ ಆಗಿಲ್ಲ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಕೂಡ ರೈತರು ಬಿತ್ತದಂಥ ರೈತರು ಈಗ ಸಾಕಷ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಈ ಚಾಂಬೋಳ್ ಗ್ರಾಮದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಬೆಳೆನ ಕೂಡ ಇಲ್ಲಿ ಇವರು ನಾಟಿ ಮಾಡಿ ಸುಮಾರು 1.5 ತಿಂಗಳು ಕಳೀತಾ ಬಂದರೂ ಕೂಡ ಇನ್ನೂ ಭೂಮಿ ಬಿಟ್ಟು ಇದು ಮೇಲೇನೆ ಬಂದಿಲ್ಲ. ಯಾಕೆಂದರೆ ಜೂನ್ ಆರಂಭದಲ್ಲಿ ಬಿತ್ತನೆ ಮಾಡಿದಂಥ ಈ ರೈತರು ಈಗ ಜುಲೈ ಕಳೀತಾ ಬಂದರೂ ಕೂಡ ಇನ್ನೂವರೆಗೆ ಭೂಮಿ ಬಿಟ್ಟು ಏನು ಬೆಳೆಯೂ ಕೂಡ ಮೇಲೆ ಬಂದಿಲ್ಲ. ಯಾಕೆಂದರೆ ಜುಲೈ ಅಂತ್ಯದವರೆಗೂ ಕೂಡ ಈಗಾಗಲೇ ಹೂವು ಕಾಯಿ ಬಿಡಬೇಕಾದಂಥ ಬೆಳೆಗೆ ಈಗ ಮಳೆರಾಯನ ಅಭಾವ ಇದಕ್ಕೆ ಸಾಕಷ್ಟು ಸಮಸ್ಯೆನ ತಂದು ಒಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚಾಗಿ ಉದ್ದು, ಸೋಯಾಬೀನ್ ಹೆಸರನ್ನು ಕೂಡ ಇಲ್ಲಿ ಬಿತ್ತನೆ ಮಾಡ್ತಾರೆ. ಯಾಕೆಂದರೆ ಕೃಷಿ ಇಲಾಖೆಯೂ ಕೂಡ ಸುಮಾರು ಅಂದಾಜು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿನ ಹೊಂದಿತ್ತು. ಆದರೆ ಮಳೆ ಅಭಾವದಿಂದಾಗಿ ಕೇವಲ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಈಗಾಗಲೇ ಬಿತ್ತನೆನೂ ಕೂಡ ಈಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆನೂ ಕೂಡ ಈಗ ತಂದೊಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಈಗ ಮಳೆ ಪದೇ ಪದೇ ಕೈ ಕೊಡ್ತಾ ಇರುವಂಥದ್ದು ರೈತರಿಗೆ ಸಾಕಷ್ಟು ಸಮಸ್ಯೆಗೆ ತಂದೊಡ್ಡಿರ್ತದೆ. ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಹೇಳ್ರಿ, ಈಗ ಬೆಳೆ ಹೆಂಗೆ ಚೆನ್ನಾಗೈತ್ರಿ? ಹಂಗೈತೆ ಬೆಳೆ ಏನಿಲ್ಲ ರೀ, ಬೆಳೆ ಎಲ್ಲ ಪೂರ ನಾಶ ಅದ. 2 ತಿಂಗಳೈತಿ ರೀ, 1.5 ತಿಂಗಳಾಯ್ತು ಏನಕ್ಕೆ ಬಿತ್ತಿ. ಬೆಳೆದಾಗ ಏನು ಕಳಿಲ್ಲ ರೀ. ಇದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕ್ಬೇಕಂತೇಳಿ ಹೊಲ್ದಾಗ ಕೆಲಸ ಮಾಡಿದೀವಿ ರೀ ಅಷ್ಟೇ. ಸರ್ಕಾರದು ಏನಾರ ನಮಗೆ ಕೊಡ್ಬೇಕಲ್ರಿ. ಹೊಸ CM ಅವ್ರು ಬಂದಾರ. ಬರ CM ಅವರು ಹೊಸರು ಬಂದಾರ. ಅವ್ರು ಏಟ್ರೆ ನಮಗೆ ಮಾಡ್ಬೇಕಲ್ರಿ ಏನಾರ. ಏನು ಬರ ಘೋಷಣೆ ಮಾಡಿ ಅಂತಾರೆ, ಏನಂತೀರ? ಘೋಷಣೆ ಮಾಡ್ರಿ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಬರದ ಛಾಯೆ ಆವರಿಸಿರುವಂಥದ್ದು. ಮಳೆಗಾಲ ಆರಂಭ ಆದರೂ ಕೂಡ ಸೂಕ್ತವಾದಂಥ ಮಳೆ ಬೀದರ್ ಜಿಲ್ಲೆಯಲ್ಲಿ ಆಗಿಲ್ಲ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಕೂಡ ರೈತರು ಬಿತ್ತದಂಥ ರೈತರು ಈಗ ಸಾಕಷ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಈ ಚಾಂಬೋಳ್ ಗ್ರಾಮದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಬೆಳೆನ ಕೂಡ ಇಲ್ಲಿ ಇವರು ನಾಟಿ ಮಾಡಿ ಸುಮಾರು 1.5 ತಿಂಗಳು ಕಳೀತಾ ಬಂದರೂ ಕೂಡ ಇನ್ನೂ ಭೂಮಿ ಬಿಟ್ಟು ಇದು ಮೇಲೇನೆ ಬಂದಿಲ್ಲ. ಯಾಕೆಂದರೆ ಜೂನ್ ಆರಂಭದಲ್ಲಿ ಬಿತ್ತನೆ ಮಾಡಿದಂಥ ಈ ರೈತರು ಈಗ ಜುಲೈ ಕಳೀತಾ ಬಂದರೂ ಕೂಡ ಇನ್ನೂವರೆಗೆ ಭೂಮಿ ಬಿಟ್ಟು ಏನು ಬೆಳೆಯೂ ಕೂಡ ಮೇಲೆ ಬಂದಿಲ್ಲ. ಯಾಕೆಂದರೆ ಜುಲೈ ಅಂತ್ಯದವರೆಗೂ ಕೂಡ ಈಗಾಗಲೇ ಹೂವು ಕಾಯಿ ಬಿಡಬೇಕಾದಂಥ ಬೆಳೆಗೆ ಈಗ ಮಳೆರಾಯನ ಅಭಾವ ಇದಕ್ಕೆ ಸಾಕಷ್ಟು ಸಮಸ್ಯೆನ ತಂದು ಒಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚಾಗಿ ಉದ್ದು, ಸೋಯಾಬೀನ್ ಹೆಸರನ್ನು ಕೂಡ ಇಲ್ಲಿ ಬಿತ್ತನೆ ಮಾಡ್ತಾರೆ. ಯಾಕೆಂದರೆ ಕೃಷಿ ಇಲಾಖೆಯೂ ಕೂಡ ಸುಮಾರು ಅಂದಾಜು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿನ ಹೊಂದಿತ್ತು. ಆದರೆ ಮಳೆ ಅಭಾವದಿಂದಾಗಿ ಕೇವಲ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಈಗಾಗಲೇ ಬಿತ್ತನೆನೂ ಕೂಡ ಈಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆನೂ ಕೂಡ ಈಗ ತಂದೊಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಈಗ ಮಳೆ ಪದೇ ಪದೇ ಕೈ ಕೊಡ್ತಾ ಇರುವಂಥದ್ದು ರೈತರಿಗೆ ಸಾಕಷ್ಟು ಸಮಸ್ಯೆಗೆ ತಂದೊಡ್ಡಿರ್ತದೆ. ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಹೇಳ್ರಿ, ಈಗ ಬೆಳೆ ಹೆಂಗೆ ಚೆನ್ನಾಗೈತ್ರಿ? ಹಂಗೈತೆ ಬೆಳೆ ಏನಿಲ್ಲ ರೀ, ಬೆಳೆ ಎಲ್ಲ ಪೂರ ನಾಶ ಅದ. 2 ತಿಂಗಳೈತಿ ರೀ, 1.5 ತಿಂಗಳಾಯ್ತು ಏನಕ್ಕೆ ಬಿತ್ತಿ. ಬೆಳೆದಾಗ ಏನು ಕಳಿಲ್ಲ ರೀ. ಇದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕ್ಬೇಕಂತೇಳಿ ಹೊಲ್ದಾಗ ಕೆಲಸ ಮಾಡಿದೀವಿ ರೀ ಅಷ್ಟೇ. ಸರ್ಕಾರದು ಏನಾರ ನಮಗೆ ಕೊಡ್ಬೇಕಲ್ರಿ. ಹೊಸ CM ಅವ್ರು ಬಂದಾರ. ಬರ CM ಅವರು ಹೊಸರು ಬಂದಾರ. ಅವ್ರು ಏಟ್ರೆ ನಮಗೆ ಮಾಡ್ಬೇಕಲ್ರಿ ಏನಾರ. ಏನು ಬರ ಘೋಷಣೆ ಮಾಡಿ ಅಂತಾರೆ, ಏನಂತೀರ? ಘೋಷಣೆ ಮಾಡ್ರಿ. ರೀ. ಯಾಕಂದರೆ ಈಗಾಗಲೇ ಹೊಸ ಸರ್ಕಾರನೂ ಕೂಡ ಬಂದಿರುವಂಥದ್ದು. ಈ ನಾವು ಬೀದರ್ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿ ಪರಿಹಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕಂತ ಇಲ್ಲಿ ರೈತರ ಆಗ್ರಹ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.